ಇನ್ನು ಹೋಟೆಲ್ಗಳ ಮೇಲಿನ ಕಾರ್ಯಾಚರಣೆ ಸಂಬಂಧಪಟ್ಟಂಗೆ ಟಿವಿ ನಿನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದರೆ ಬನ್ನಿ ಯುಟಿ ಖಾದರ್ ಏನು ಹೇಳಿದ್ರು ನೋಡೋಣ. ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ಒಂದೇನಪ್ಪ ಅಂದರೆ ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನಮ್ಮದು ನಂಬರ್ 1. ನಂಬರ್ 2 ಏನು ಅಂತಂದರೆ ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ. ನಂಬರ್ 2. ನಂಬರ್ 3 ಏನಪ್ಪ ಅಂತಂದರೆ ಜನರಿಗೆ ಒಂದು ಸಂದೇಶ ರವಾನಿಸಿದ್ರಿ, ಗೊತ್ತಾಯ್ತಾ, ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸಿತ್ತು. ಆದರೆ ಏನು ಅಂದರೆ ಇದು ಕಂಟಿನ್ಯೂ ಆಗಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿದೆ ಈ ಆರೋಗ್ಯ ಇಲಾಖೆ ಮತ್ತು ಈ ಜೊತೆಗೆ ಈ ಹೋಟೆಲ್ಗಳದ್ದು ಇದೆಲ್ಲ ಕಥೆಗಳು ಅದು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್, ಸತ್ಯ. ಅದಕ್ಕೆ ನಿರಂತರವಾಗಿ ಏನು ಮಾಡಬೇಕು ಅಂತ ಇದ್ದೀರಿ? ಈಗ ನಮ್ಮಲ್ಲಿ ಈ ಫುಡ್ ಸೇಫ್ಟಿ ಮತ್ತು ಡ್ರಗ್ ಸೇಫ್ಟಿಯಲ್ಲಿ ಸ್ಟಾಫ್ ಕಡಿಮೆ. ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ, QR ಕೋಡ್. QR ಕೋಡಿಗೆ ನೀವು ಒಂದು ಹೋಟೆಲ್ಗೆ ಹೋಗಿದ್ರಿ, ಅಲ್ಲಿ ಏನಾದರೂ ನಿಮಗೆ ಏನಾದರೂ ಕಂಡು ಬಂದ ತಕ್ಷಣ QR ಕೋಡಲ್ಲಿ ಮಾಡಿದರೆ ಫೋಟೋ ತೆಗೆದು ಕಳಿಸಾಯಿತು. ನಮ್ಮ ಸ್ಥಳೀಯ ಮಟ್ಟದ ಆಫೀಸರ್ ಬಂದು ಯಾವ್ದು ಬೇಕು ಅದನ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಅದು ನೋಟಿಸ್ ಜಾರಿ ಮಾಡಿ ಎಲ್ಲ ಕೂಡ ಪ್ರೋಸೆಸ್ಸಿಂದ ಸ್ಟಾರ್ಟ್ ಆಗ್ತದೆ. ಸೊ ಹಾಗೇನಾಗ್ತದೆ, ನಮಗೆ ಯಾವುದು ಸರಿ ಇಲ್ಲ ಅದನ್ನೇ ಹೋಗಿ ನಾವು ಪತ್ತೆ ಹಚ್ಚುವಂತ ಆಗ್ತದೆ. ಕರೆಕ್ಟ್. ಎರಡನೇದೇನು, ಜನರಿಗೆ ಕೂಡ ನೇರ ಸಂಪರ್ಕ ಒಂದು ಅವಕಾಶ ಸಿಗ್ತದೆ. ಇಲ್ಲದೆ ಹೋಗ್ತಾ ಕಾಣ್ತದೆ ಹೋಟೆಲ್ಸ್ ಊಟ ಸರಿ ಇಲ್ಲ ಎಂತ ಯಾರಿಗೆ ಹೇಳೋದು, ಮಾಲೀಕರಿಗೆ ಇದು ಹೌದು ಇದೆ ಅಂತೇಳಿ ಒಂದು ಆ ಕಡೆಗೆ ಬಿಲ್ ಫ್ರೀ ಮಾಡಿ ಅನ್ಬಿಟ್ಟು ಅಲ್ಲಿಂದ ಮುಗಿಸ್ತಾರೆ. ನೆಕ್ಸ್ಟಿಗೆ ಪ್ರಾಬ್ಲಮ್ಮು ಇದು ತಗೊಂಡು ಈಗ ಹೋಟೆಲ್ ಮಾಲೀಕರಿಗೆ ಕೂಡ ಹೆದರಿಕೆ ಇರ್ತದೆ. ಏನು ಮೊಬೈಲಲ್ಲಿ ಬಾರ್ ಕೋಡಲ್ಲಿ ತೆಗೆದುಕೊಂಡು ನೇರವಾಗಿ ಒಂದು ಕನೆಕ್ಷನ್ ಆಗಿ ಬಿಟ್ಟಿದೆ, ನಾಳೆ ನಮ್ಮ ಮೇಲೆ ಆ್ಯಕ್ಷನ್ ತೆಗಿತಾರೆ ಅಂತ ಹೇಳಿಕೊಂಡು ಅವ್ರಿಗೂ ಆದಷ್ಟು ಒಂದು ಅದನ್ನು ಸ್ವಚ್ಛತೆ ಮತ್ತು ನೀಟಾಗಿರಲಿಕ್ಕೆ ಎಲ್ಲ ಅವರ ಸ್ಟಾಫ್ಗೆ ವಾರ್ನಿಂಗ್ ಇವತ್ತು ಈಗಲೇ ಕೊಡ್ತಾ ಇವತ್ತು ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ. ಏನು ಅಂತಂತಂದರೆ ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬಿಡಬಾರ್ದು. ಈ ಕೆಲವರು ಜೀವ ತಿನ್ನೋಕ್ಕೋಸ್ಕರ, ಜೀವ ಅರಿಯೋಕ್ಕೋಸ್ಕರ ಅದು ಟೂಲ್ ಆಗಿಬಿಡಬಾರ್ದು. ಸುಮ್ಮನೆ ಹೋಟ್ಲ್ಗಳಿಗೆ ಹೋಗೋದು, ಅಥವಾ ಯಾರಿಗೋ ಹೇಳಿಬಿಟ್ಟು ಯಾರೋ ಒಂದು ಇದು ಮಾಡಿ ಒಂದು ಲಾಡ್ಜ್ ಮಾಡೋದು, ಇವ್ರು ಹೋಗಿ ಪದೇ ಬಾಗಿಲು ತಟ್ಟೋದು, ಹಂಗಾಗಬಾರ್ದು. ನಂಬರ್ 1. ನಂಬರ್ 2 ಏನು ಅಂತಂತಂದರೆ ರಾತ್ರೋರಾತ್ರಿ ಅವ್ರನ್ನ ಕರೆಸಿ ಹಿಂಸೆ ಕೊಡೋದು ಅದೆಲ್ಲವೂ ಕೂಡ ಮಾಡಬಾರ್ದು. ಜೊತೆಗೇನು ಅಂತಂದರೆ ಲಂಚಕ್ಕೆ ಮೂಲ ಆಗಬಾರ್ದು ಸರ್. ಕರೆಕ್ಟ್. ಯಾಕಂದರೆ ಹೋಟೆಲ್ನವರು ಈಗ ಹೋಟೆಲ್ ನಿಭಾಯಿಸುವಂಥದ್ದೇ ಒಂದು ದೊಡ್ಡ ಕಷ್ಟ ಆಗಿದೆ. ಇಂಥದ್ರಲ್ಲಿ ಇದಾಗಬಾರ್ದು. ಇಂಥ ಅಪಾಯಗಳಿದೆ, ತಾವು ಅದನ್ನು ನೋಡ್ಕೋಬೇಕು. ಅದಕ್ಕೆ QR ಕೋಡ್ ಒಂದು ಮಾದರಿ.